ನಿದ್ರಾಹೀನತೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲಾಕತ್ತಿದ್ರಿ ಅಂತಂದ್ರೆ ಪ್ರತಿದಿನ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಈ ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಗೆ ಬರ್ತೀರಿ ಮತ್ತು ನಿಮ್ಗೆ ನಿದ್ರೆ ಬರ್ತೈತಿ. ಸೊ ನಾವು ಪ್ರತಿದಿನ 2 ಗಂಟೆ ಆದರೂ ನೆಮ್ಮದಿ ನಿದ್ರೆಯನ್ನ ಮಾಡಬೇಕು. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ನಿದ್ರಾಹೀನತೆ ಸಮಸ್ಯೆ ಅಂತಂದ್ರೆ ಮೇನ್ ಸ್ಟ್ರೆಸ್, ಹಾಗೆ ಸಿಂಪಥೆಟಿಕ್ ನರ್ವ್ ಓವರ್ ಆಕ್ಟಿವ್ ಆಗಿರ್ತೈತಿ, ಹಾಗೆ ಪ್ಯಾರಾಸಿಂಪಥೆಟಿಕ್ ನರ್ವ್ ಡಿಸ್ಟರ್ಬ್ ಆಗಿರ್ತೈತಿ. ಸೊ ಅದಕ್ಕಾಗಿ ನಮ್ಗೆ ನಿದ್ರೆ ಸಮಸ್ಯೆ ಉಂಟಾಗಿರ್ತೈತಿ. ಸೊ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳು ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಸೊ ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗ್ತೈತಿ. ಆಮೇಲೆ ಮಸಲ್ ಟೆನ್ಷನ್ ಎಲ್ಲ ರಿಲ್ಯಾಕ್ಸ್ ಆಗ್ತೈತಿ. ಶೋಲ್ಡರ್ ಪೇನ್, ನೆಕ್ ಪೇನು, ಶೋಲ್ಡರ್ ಪೇನ್ ಎಲ್ಲ ರಿಲ್ಯಾಕ್ಸ್ ಆಗಿ ಸೊ ನಮಗೆ ನಿದ್ದೆ ಬರಾಕ ಈ ಎಲ್ಲ ಆಸನಗಳು ಔಷಧಿ ರೀತಿ ನಮಗೆ ಸಹಾಯ ಮಾಡ್ತೈತಿ. ಸೊ ಪ್ರಾಕ್ಟೀಸ್ ಮಾಡೋಣ್ರಿ. ಮೊದಲು ಸೀದಾ ಕೂತ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಸೊ ಎಲ್ಲ ಆಸನಗಳನ್ನು ನೀವು ಬೆಳಗ್ಗೆ ಮಾಡ್ಬೋದು ಅಥವಾ ರಾತ್ರಿ ಮಲಗೋಕ್ಕಿಂತ ಮೊದಲು 2 ತಾಸು ಮೊದಲು ನೀವು ಮಾಡಬೇಕು. ಹಾಗೆ ಬೆಳಿಗ್ಗೆ ಮಾಡೋದಿದ್ರೆ ಎಂಟಿ ಸ್ಟಮಕ್ ಇರ್ತೀರಿ, ಅದರ ರಾತ್ರಿ ಮಾಡ್ಬೇಕಂತ ಅಂದಾಗ ಸೊ ನೀವು ಊಟ ಆದ ನಂತರ 2 ತಾಸು ಗ್ಯಾಪ್ ಇಟ್ಕೋಬೇಕು. ಹಾಗೆ ಮಲಗೋಕ್ಕಿಂತ ಮೊದಲು 2 ತಾಸು ಮೊದಲು ನೀವು ಈ ಎಲ್ಲ ಆಸನಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ವಿಡಿಯೋದಾಗ ನಾನು ಕೇವಲ ಆಸನಗಳನ್ನ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಪ್ರಾಣಾಯಾಮದ ಬಗ್ಗೆ ಹೇಳ್ತೀನಿ. ನಿದ್ರಾಹೀನತೆಯ ಸಮಸ್ಯೆಗೆ ಪರಿಹಾರಕ್ಕಾಗಿ ಪ್ರಾಣಾಯಾಮಗಳನ್ನು ಕೂಡ ಹೇಳ್ತೀನಿ. ಸೀದಾ ಕೂತ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ. ಬಲಗೈನ ಹೊಟ್ಟೆ ಮೇಲೆ ಇಟ್ಕೋರಿ, ಎಡಗೈನ ಚಿನ್ಮುದ್ರ ಮಾಡ್ಕೋರಿ. ಸೀದಾ ಕೂತ್ಕೋರಿ. 1-2-3 ಬಾರಿ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ನಿಧಾನವಾಗಿ ಹೊಟ್ಟೆ ಭಾಗ ಉಬ್ಬಷ್ಟು ಸುತ್ತಗೋರಿ. ಬ್ರೀದ್ ಔಟ್, ನಿಧಾನವಾಗಿ ತಗೊಂಡು ಉಸಿರನ್ನ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ರಿ. ಹೊಟ್ಟೆ ಭಾಗ ಒಳಗೆ ಹೋಗ್ಬೇಕು. ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಕೈ ಬಿಡಿಸ್ಕೋರಿ. ನಿಧಾನವಾಗಿ ಕಣ್ಣುಗಳನ್ನ ತೆರೀರಿ. ಸೊ ಮೊದಲನೇ ಆಸನ ವಜ್ರಾಸನ. ಸೊ ಸೈಡ್ ಹೊಳಗೆ ಕೂತ್ಕೋರಿ. ಸೊ ನಿಮ್ಮ ವಜ್ರಾಸನ ಬರ್ಲಿಲ್ಪ ಅಂತಂದ್ರೆ ಸುಖಾಸನ ಸ್ವಲ್ಪ ಕೂತ್ಕೋಬಹುದು. ಸೊ ಈಗೇನು ಕೂತೇನಲ್ಲ ಇದು ಸುಖಾಸನ. ಸೊ ವಜ್ರಾಸನ ಮಾಡಲಿಕ್ಕೆ ಮೊದಲು 2 ಕಾಲನ್ನ ಚಾಚ್ರಿ. ಕಾಲು ಸೀದಾ ಇರಲಿ, 2 ಕೈಗಳು ನಿಮ್ಮ ಬಾಜುಕಿರಲಿ, ಬೆನ್ನು ಕತ್ತು ನೇರವಾಗಿರಲಿ, ಎದುರಿಗೆ ನೋಡ್ತಾ ಇರ್ತೀರಿ. ಸೊ ನೆಕ್ಸ್ಟ್ ಇಲ್ಲಿಂದ ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ. ನಂತರ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಸುರಿಸಿ ಸೀದಾ ಕೂತ್ಕೊಂಡಿರಿ. ಸೊ 2 ಕೈ ತೊಡೆ ಮೇಲಿರಲಿ, ಕಣ್ಗಳನ್ನ ಮುಚ್ಚಿರ್ರಿ. ಸಹಜವಾದ ಉಸಿರಾಟ. ಉಸಿರಾಟದ ಕಡೆ ಗಮನ ಕೊಡ್ರಿ. ನಿಮ್ಗೆ ವಜ್ರಾಸನ ಸ್ಥಿತಿ ಕೂಡ ಕೊಡಲಿಲ್ಲ ಅಂತಂದ್ರೆ ಸುಖಾಸನ ಸ್ಥಿತಿಯೊಳಗೆ ಕೂತ್ಕೋಬಹುದು ನೀವು. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಗಳನ್ನ ತೆರೀರಿ. ನೆಕ್ಸ್ಟ್ ಆಸನ ಬಾಲಾಸನ, ಚೈಲ್ಡ್ ಪೋಶ್ಚರ್. ಸೊ ಇಲ್ಲಿ ಸ್ಲೋಲಿ ನಿಧಾನವಾಗಿ 2 ಕೈಗಳನ್ನ ಉಸಿರು ತಗೋತಾ 2 ಕೈಗಳ ಮೇಲೆ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಮುಂಬಾಗ್ತೀರಿ. ಉಸಿರನ್ನು ಹೊರಗಾಕ್ತಾ ಸುರಿತಿ. ಹಣೆ ಭಾಗ ನೆಲಕ್ಕೆ ಹಚ್ಚ್ರಿ ಅಥವಾ ನಿಮಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು ಮುಂಬಾಗ್ರಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ. ಸೊ ಈ ಆಸನ ಮಾಡೋದ್ರಿಂದ ನೆಕ್, ಶೋಲ್ಡರ್ ರಿಲ್ಯಾಕ್ಸ್ ಆಗ್ತಾವು. ಹಾಗೆ ಸ್ಪೈನ್ ಸ್ಟ್ರೆಚ್ ಆಗ್ತೈತಿ ಇಲ್ಲಿ. ಈ ರೀತಿ ನಿಮಗೆ ಮುಂಬಾಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಸೊ ನಿಮ್ಗೆ ಇಷ್ಟ ಸಾಧ್ಯ ಆದ್ರೆ ಇಷ್ಟ ಬಾಗ್ರಿ, ಅಥವಾ 2 ಕೈನ ಈ ರೀತಿ ಮುಷ್ಟಿ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಕೈ ಇಡ್ರಿ. ಇಷ್ಟ ಆದ್ರೂ ನೀವು ಮಾಡ್ಬೋದು ಮುಂದೆ ಬಾಗ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ. ಅಥವಾ ವಜ್ರಾಸನ ಸ್ಥಿತಿನ ಕೂಡಾಕ್ ಬರಂಗಿಲ್ಲಪ್ಪ ನಮಗೆ ಅಂತಂದ್ರೆ ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ನೀವು ಮುಂದೆ ಬಾಗ್ಬೋದು. ಇಲ್ಲೊಂದು 5 ಕೌಂಟ್ ತನ ಇಡ್ರಿ. ಸಹಜವಾದ ಉಸಿರಾಟ ಮಾಡ್ರಿ.
ವಾಪಸ್ ಬರ್ತೀರಿ. ಸೊ ವಾಪಸ್ ಬರೋ ಮುಂದೆ ನೀವು ಈ ರೀತಿ ಇದ್ರಿ ಅಂತಂದ್ರೆ ಸ್ವಲ್ಪ ತಲೆ ಎತ್ತಿ ಮೇಲೆ ನೋಡ್ರಿ. ಇಲ್ಲಿ ಉಸಿರು ತಗೋತೀರಿ. ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಕೈನ ಚಾಚ್ಕೋತಾ ಮೇಲ್ ಬರ್ತೀರಿ. ನಿಧಾನವಾಗಿ ಬರ್ರಿ. ಎರಡೂ ಕೈಗಳು ಮತ್ತೆ ತೊಡೆ ಮೇಲೆ ರಿಲ್ಯಾಕ್ಸ್. ಸಹಜವಾದ ಉಸಿರಾಟ ಇರಲಿ. ಮುಂದಿನ ಆಸನ ಸುಪ್ತ ಬದ್ಧ ಕೋನಾಸನ. ಸೊ ಇದು ಮಲ್ಕೊಂಡು ಮಾಡೋ ಆಸನ ಐತಿ. ಸೊ ಅದಕ್ಕಾಗಿ ಫಸ್ಟ್ ಒಂದೊಂದು ಕಾಲು ಬಿಡಿಸ್ಕೊರಿ. ಬಲಗಾಲನ್ನ ಬಿಡಿಸ್ಕೋರಿ, ನಂತರ ಎಡಗಾಲನ್ನ ಬಿಡಿಸ್ಕೋತೀರಿ. ಸೊ ನೆಕ್ಸ್ಟ್ ಇಲ್ಲಿಂದ ಮಲ್ಕೋತೀರಿ. ಸುಪ್ತ ಬದ್ಧ ಕೋನಾಸನ. ಚಲ್ ಮಲ್ಕೊಂಡ್ಮೇಲೆ ಎರಡೂ ಕಾಲುಗಳು ಕ್ಲೋಸ್ ಆಗಿರಲಿ, ಎರಡೂ ಕೈಗಳು ನಿಮ್ಮ ಬಾಜುಕಿರಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಒಂದೊಂದು ಕಾಲನ್ನು ಫೋಲ್ಡ್ ಮಾಡ್ಕೊರಿ. ಎರಡು ಕಾಲು ಕ್ಲೋಸ್ ಇರಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ಸ್ಲೋಲಿ ಎರಡೂ ಕಾಲುಗಳನ್ನ ಈ ರೀತಿ ಕೆಳಗೆ ತಗೊಳ್ಳಿ. ಸ್ವಲ್ಪ ಕಾಲು ಕೆಳಗೆ ತಗೊಂಡಾಗ ಎರಡೂ ಪಾದಗಳು ಒಂದಕ್ಕೊಂದು ಟಚ್ ಇರಬೇಕು. ಸಹಜವಾದ ಉಸಿರಾಟ ಇರಲಿ. ಚಲೋ ಎರಡೂ ಕೈಗಳನ್ನ ಈ ರೀತಿ ನಿಮ್ಮ ಹೊಟ್ಟೆ ಭಾಗದ ಮೇಲೆ ಇಟ್ಕೋಬಹುದು, ಅಥವಾ ಈ ರೀತಿ ಕೈನ ಹಿಂದೆ ಸ್ಟ್ರೆಚ್ ಮಾಡ್ಬೋದು. ಸೊ ನಿಮ್ಗೆ ಫ್ರೋಜನ್ ಶೋಲ್ಡರ್ ಅಥವಾ ಶೋಲ್ಡರ್ ಪೇನ್ ಇದ್ರೆ ಕೈ ಹಿಂದೆ ತಗೋಬೇಡ್ರಿ. ಸೊ ಎರಡೂ ಕೈಗಳನ್ನ ಹೊಟ್ಟೆ ಮೇಲೆ ಇಟ್ಕೋರಿ. ಸೊ ನಿಮ್ಗೆ ಯಾವುದೇ ಏನೋ ತೊಂದರೆ ಇಲ್ಲಪ್ಪ ಅಂತಂದ್ರೆ ಕೈಗಳದ್ದು ಈ ರೀತಿ ಕೈಗಳನ್ನ ಹಿಂದೆ ಸ್ಟ್ರೆಚ್ ಮಾಡ್ಬೋದು ನೀವು. ಸೊ ನಿಮ್ಗೆ ಯಾವ್ದು ಸಾಧ್ಯಕ್ಕೆ ತದ್ ಮಾಡ್ರಿ. ಸಹಜವಾದ ಉಸಿರಾಟ. ಈ ಆಸನದಿಂದ ಹಿಪ್ ಓಪನ್ ಆಗ್ತೈತಿ. ಸೊ ಈ ಆಸನದಿಂದ ಹಿಪ್ಸ್ ಓಪನ್ ಆಗ್ತಾವು. ಆಮೇಲೆ ಪೂರ್ತಿ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಇಲ್ಲಿ ಕಣ್ಣು ಮುಚ್ಬೋದು ನೀವು ಒಂದು 5 ಕೌಂಟ್ ತನ ಅಥವಾ 10 ಕೌಂಟ್ ಮಟ. ಸೊ ನಿಮಗೆ ಎಷ್ಟೊತ್ತು ಸಾಧ್ಯ ಆಕೈತಿ ಅಷ್ಟೊತ್ತಿಲ್ಲಿ ಇರ್ತೀರಿ. ನಿಧಾನವಾಗಿ ಕಣ್ಗಳು ತೆರೀರಿ. ಎರಡೂ ಕೈಗಳು ಬಿಡಿಸ್ಕೊಂಡು ನಿಮ್ಮ ಬಾಜುಕ್ಕೆ ಇಟ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿಂದ ಎರಡೂ ಕಾಲನ್ನು ಕ್ಲೋಸ್ ಮಾಡ್ಕೋತೀರಿ. ನಂತರ ಕಾಲನ್ನು ಚಾಚ್ರಿ. ನೆಕ್ಸ್ಟ್ ಒಂದು ಆಸನ ವಿಪರೀತ ಕರ್ಣಿ. ಸೊ ನಿಧಾನವಾಗಿ ಎರಡೂ ಕಾಲನ್ನು ಉಸಿರನ್ನ ತೆಗೆದುಕೊಳ್ತಾ ಸ್ಲೋಲಿ ಉಸಿರು ತೆಗೆದುಕೊಳ್ತಾ ಕಾಲು ಮೇಲೆ ತಗೋತೀರಿ. ಈ ರೀತಿ ಪೂರ್ತಿ ಕಾಲು 90 ಡಿಗ್ರಿಗೆ ಬಂದಮೇಲೆ ಎಕ್ಸೇಲ್. ಸೊ ಇದು ನಿಮಗೆ ಈ ರೀತಿ ಕಾಲ ಮೇಲೆ ಎತ್ತಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ಸೊ ಎತ್ತಿದ ಮೇಲೆ ಈ ರೀತಿ ನೀವು ಕೈ ಹಿಡ್ಕೋರಿ ಈ ರೀತಿ. ಅಥವಾ ಈ ರೀತಿ ಬರ್ತಾ ಇಲ್ಲಪ್ಪ ಅಂತಂದ್ರೆ ನೀವು ಫಸ್ಟ್ ಟೈಮ್ ಮಾಡ್ಲಿಕ್ಕತ್ತಿದ್ರಿ ಈ ಆಸನ ಅಂತಂದ್ರೆ ಸೊ ಈ ಎರಡೂ ಕಾಲುಗಳನ್ನ ನೀವು ಗೋಡೆಗೆ ತಾಗಿಸ್ಬೋದು. ಸೊ ಹಿಪ್ ಏನೈತಲ್ಲ ಗೋಡೆಗೆ ಟಚ್ ಮಾಡ್ಕೊಂಡು ಎರಡೂ ಕಾಲು ಗೋಡೆಗೆ ಇರ್ಬೋದು. ಸಹಜವಾದ ಉಸಿರಾಟ. ಸೊ ಈ ಆಸನದಿಂದ ಬ್ಲಡ್ ಕಾಲಿಂದ ಹಿಮ್ಮುಖವಾಗಿ ಚಲನೆ ಆಗ್ತೈತಿ. ಸೊ ಇದರಿಂದ ಸ್ಟ್ರೆಸ್ ಕೂಡ ರಿಲ್ಯಾಕ್ಸ್ ಆಕೈತ್ರಿ. ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಸೊ ಸ್ಟ್ರೆಸ್ ಕಡಿಮೆ ಆಗೋದ್ರಿಂದಾನೇ ಪ್ಯಾರಾಸಿಂಪಥೆಟಿಕ್ ನರ್ವ್ ಆಕ್ಟಿವೇಟ್ ಆಗ್ತೈತಿ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ಕೂಡ 5 ಕೌಂಟ್ ಮಟ ಇರ್ರಿ ಅಥವಾ 10 ಕೌಂಟ್ ಮಟ ಇರ್ತೀರಿ. ಮತ್ತೆ ಉಸಿರು ತಗೋತಿರಿಲೇ. ಬ್ರೀದ್ ಇನ್, ಉಸಿರನ್ನ ಹೊರಗೆ ಹಾಕ್ತಾ ಬ್ರೀದ್ ಔಟ್ ಸ್ಲೋಲಿ. ಕಾಲನ್ನು ಕೆಳಗಿರ್ತೀರಿ ನಿಧಾನವಾಗಿ. ಅವಸರ ಮಾಡಬೇಡ್ರಿ, ನಿಧಾನವಾಗಿ ಕಾಲು ಕೆಳಗಿರ್ತೀರಿ. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಎಸ್ಟಿಕ್ ಆಸನ. ಎರಡೂ ಕಾಲನ್ನು ಕ್ಲೋಸ್ ಮಾಡ್ತೀರಿ. ಕ್ಲೋಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಇಲ್ಲಿ ಎರಡೂ ಕೈಗಳನ್ನು ನಿಮ್ಮ ತಲೆಯನ್ನು ತಗೋರಿ. ಸೊ ಕೈ ನೆಲಕ್ಕೆ ಡ್ರಾಪ್ ಆಗಲಿ. ಸೊ ನೆಕ್ಸ್ಟ್ ಇಲ್ಲಿ ಕೈನ ಹಿಂದೆ ಜಗ್ಬೇಕು. ಈ ರೀತಿ ಸ್ಟ್ರೆಚ್ ಮಾಡ್ರಿ ಕೈಗಳನ್ನ. ಸೊ ಇಲ್ಲಿ ಕೈ ಸ್ಟ್ರೆಚ್ ಮಾಡಿದ್ರಿ ಅಂತಂದ್ರೆ ಸೊ ಬೆನ್ನಿನ ಭಾಗ ಏನೈತಲ್ಲ ಸ್ವಲ್ಪ ಮೇಲ್ ಬರ್ತೈತಿ. ಆಮೇಲೆ ಎದೆ ಭಾಗ ಮೇಲ್ ಬರ್ತೈತಿ. ಕೈಗಳನ್ನ ಸ್ಟ್ರೆಚ್ ಮಾಡಿರ್ತೀರಿ. ಸೊ ಇಲ್ಲಿ ಅಪ್ಪರ್ ಬಾಡಿ ಏನಾಯ್ತು ಮೇಲ್ಮುಖವಾಗಿ ಸ್ಟ್ರೆಚ್ ಮೇಲ್ಮುಖವಾಗಿ ಆಯ್ತು. ಸೊ ಅಪ್ಪರ್ ಬಾಡಿ ನೆಲ ಬಿಟ್ಟು ಸ್ವಲ್ಪ ಮೇಲ್ ಬಂದಿರ್ತೈತಿ. ಸೊ ನೆಕ್ಸ್ಟ್ ಇಲ್ಲಿ
ಎರಡೂ ಪಾದಗಳನ್ನ ಈ ರೀತಿ ಮುಂದೆ ಸ್ಟ್ರೆಚ್ ಮಾಡ್ತೀರಿ ಈ ರೀತಿ. ಅವಾಗ ಲೋವರ್ ಬಾಡಿ ಏನಾಯ್ತು, ಸೊ ನೆಲಕ್ಕೆ ಹತ್ತೈತಿ ಪೂರ್ತಿ. ಸೊ ಇದರಿಂದ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾವು, ಮಸಲ್ ಅಲ್ಲಿ ಸ್ಟಿಫ್ನೆಸ್ ಇದ್ರ ರಿಲ್ಯಾಕ್ಸ್ ಆಗ್ತೈತಿ. ಹಾಗೆ ಸ್ಪೈನ್ ಸ್ಟ್ರೆಚ್ ಆಗ್ತೈತಿ ಇದರಿಂದ. ಸೊ ನೀವು ಬೆನ್ನು ನೋವು ಅಥವಾ ಬಹಳ ವಿಪರೀತ ಬೆನ್ನು ನೋವು ಇದ್ರ ಸೊ ಕೈಗಳನ್ನ ಮೇಲ್ ತಗೋಬೇಡ್ರಿ. ಸೊ ಕೈಗಳನ್ನ ಈ ರೀತಿ ನಿಮ್ ಬಾಜುಕ್ ಇಟ್ಕೊಂಡ ಮುಂದೆ ಪಾದಗಳನ್ನ ಮಾತ್ರ ಸ್ಟ್ರೆಚ್ ಮಾಡ್ರಿ. ಎಲ್ಲ ಸರಿಯಾಗಿದೆ ಅಂತಂದ್ರೆ ಎರಡೂ ಕೈಗಳ ಹಿಂದೆ ಸ್ಟ್ರೆಚ್ ಮಾಡ್ತೀರಿ. ಸೊ ಇದೇ ಸ್ಥಿತಿ ಒಳಗ ನೀವು 10 ಕೌಂಟ್ ಮಟ್ಟ ಇರ್ರಿ. 10 ಕೌಂಟ್ ಎಣಸ್ರಿಲ್ಲೇ. ಉಸಿರಾಟ ಮಾತ್ರ ಸಹಜವಾಗಿರ್ಬೇಕು. ನಂತರ ಕಾಲ್ ಸರಿ ಮಾಡ್ಕೋತೀರಿ. ಕೈಗಳನ್ನ ಮೇಲಿಂದ ನಿಧಾನವಾಗಿ ನಿಮ್ಮ ಬಾಜುಕ್ ತಗೊಂಡ್ ಬರ್ತೀರಿ ಈ ರೀತಿ. ಎರಡೂ ಕೈಗಳನ್ನ ಈ ರೀತಿ ಮೇಲ್ಮುಖವಾಗಿ ಇಟ್ಕೋರಿ. ಶವಾಸನ ಸ್ಥಿತಿ ಮಾಡ್ರಿ. ಈ ಆಸನದ ನಂತರ ಶವಾಸನ ಸ್ಥಿತಿ. ರಿಲ್ಯಾಕ್ಸ್. ಕಾಲ್ ಸ್ವಲ್ಪ ಅಗಲವಾಗಿರ್ಬೇಕು, ಪಾದಗಳು ಹೊರಮುಖವಾಗಿರ್ಲಿ, ಕೈಗಳು ಮೇಲ್ಮುಖವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಎಲ್ಲ ಆಸನಗಳ ನಂತರ ಶವಾಸನ ಸ್ಥಿತಿ ಮಾಡ್ತೀರಿ. ಈ ಶವಾಸನ ಸ್ಥಿತಿ ಒಳಗೆ ನೀವು 3 ನಿಮಿಷ ಅಥವಾ 5 ನಿಮಿಷ ಅಥವಾ 10 ನಿಮಿಷ ತನಕ ನೀವು ರಿಲ್ಯಾಕ್ಸ್ ಆಗ್ತೀರಿ. ನಂತರ ಎದ್ದು ಕೂತ್ಕೋತೀರಿ. ಈ ರೀತಿ ಎಲ್ಲ ಆಸನಗಳನ್ನ ನೀವು ಒಂದೊಂದು ಆಸನ 2 ಬಾರಿ ಮಾಡ್ಬೋದು, ಅಥವಾ ಒಂದ ಆಸನನ ಒಂದೇ ಸಲ ಮಾಡ್ರಿ. 5 ಕೌಂಟು 10 ಕೌಂಟ್ ತನಕ ಸ್ಟೇ ಆಗಿರ್ರಿ. ಹಾಗೆ ಕೆಲವೊಂದು ನೀವು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲಾಕತ್ತಿದೆ ಅಂತಂದ್ರೆ ಕೆಲವೊಮ್ಮೆ ನೀವು ಏನ್ ಮಾಡ್ಬೇಕಂತಂದ್ರೆ ಲೈಫ್ ಸ್ಟೈಲ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಯಾಕ್ರೆ ಅಂತಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಹದಗೆಟ್ಟಿರೋದ್ರಿಂದ ನಮ್ಗೆ ಈ ಸಮಸ್ಯೆಗಳೆಲ್ಲ ಬಂದಿರ್ತಾವು. ಸೊ ಈಗ ನಾವು ನೋಡಿ, ನಾವು ಕಂಪ್ಯೂಟರ್ ಬಿಟ್ರೆ ಮೊಬೈಲ್ ಅಥವಾ ಮೊಬೈಲ್ ಬಿಟ್ರೆ ಕಂಪ್ಯೂಟರ್ನ ನೋಡ್ತಾ ಇದ್ದೀವಿ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ನಾವು ಟೈಮ್ ಕಳೀತಾ ಇರ್ತೇವಿ. ಕಣ್ಣಿನ ಮೇಲೆ ನಮ್ಗೆ ಬೆಳಕು ಬೀಳ್ತೈತಿ. ಸೊ ಇದರಿಂದ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಏನೈತಲ್ಲ ಅದು ಪ್ರೊಡ್ಯೂಸ್ ಆಗಂಗಿಲ್ಲ. ಸೊ ಇದಕ್ಕಾಗಿ ನಮ್ಗೆ ನಿದ್ರೆ ಬರಂಗಿಲ್ಲ. ಸೊ ಯಾವಾಗ ನಮ್ಗೆ ಸ್ವಲ್ಪ ಕತ್ಲ ಮಾಡ್ಕೋತೀವಿ ನಾವು ನಮ್ಮ ವಾತಾವರಣನ, ಅಂದ್ರೆ ನಾವು ಮಲ್ಗೋಕ್ಕಿಂತ ಮೊದಲು ನಾವು 1 ತಾಸು ಮೊದಲು ಏನು ಮಾಡ್ಬೇಕಂತಂದ್ರೆ ಕಂಪ್ಯೂಟರ್ ಮತ್ತು ಮೊಬೈಲನ್ನ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಸ್ಕ್ರೀನ್ಸ್ ಏನೈತಲ್ಲ ಅದನ್ನ ಅವಾಯ್ಡ್ ಮಾಡ್ರಿ. ಹಾಗೆ ಅವಾಯ್ಡ್ ಮಾಡ್ರಿ. ಅವಾಗ ನಮ್ಗೆ ಮೆಲಟೋನಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಿ ನಮ್ಗೆ ನಿದ್ರೆ ಬರ್ತೈತಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.